ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಎಲ್ಲರಿಗೂ ಸಾರಿ ಕೇಳ್ಕೊಂಡ್ಬಿಡ್ತೀನಿ. ಈ ವರ್ಷದ ಇದು ಮೊದಲನೇ ವಿಡಿಯೋ ಆಗಿರುತ್ತೆ. ಸೊ ನಾನು ಇನ್ಮೇಲೆ ರೆಗ್ಯುಲರ್ ಪೋಸ್ಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ವಿಷಯ ಬಂದ್ಬಿಟ್ಟು ಡಾರ್ಕ್ ಸರ್ಕಲ್ಸ್. ಡಾರ್ಕ್ ಸರ್ಕಲ್ಸ್ ಅಂದ್ರೆ ಏನು? ನಿಮ್ ಕಣ್ಣಿನ ಕೆಳಭಾಗದಲ್ಲಿ ಫುಲ್ ಡಾರ್ಕ್ ಆಗಿರುತ್ತೆ. ಅದ್ ಹೇಗಾಗುತ್ತೆ, ಅದನ್ನ ಕಡಿಮೆ ಮಾಡ್ಕೊಳ್ಳೋಕೆ ಏನ್ ವಿಧಾನ ಇದೆ ಅಂತೆಲ್ಲ ಹೇಳ್ಕೊಡ್ತೀನಿ ಇವತ್ತು. ಗೈಸ್, ಈ ಹೋಮ್ ರೆಮಿಡಿ ಹೈಲಿ ಎಫೆಕ್ಟಿವ್ ಅಂಡ್ 100% ವರ್ಕ್ ಆಗುತ್ತೆ. ಗೈಸ್, ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಇದೊಂದು ವಸ್ತು ಇದ್ರೆ ಸಾಕಾಗುತ್ತೆ. ಇದನ್ನ ಅಳಲೆಕಾಯಿ ಅಂತ ಹೇಳ್ತೀವಿ. ಇದು ನಿಮಗೆ ಹೆಚ್ಚಿನದಾಗಿ ಮಾರ್ಕೆಟ್ ಅಲ್ಲಿ ಸಿಗುತ್ತೆ. ಯಾರಿಗೂ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಹಳ್ಳಿಲಿ ಇರೋರ ಹತ್ರ ನಿಮ್ ಫ್ರೆಂಡ್ಸ್ ಯಾರ ಹತ್ರ ಕೇಳ್ಕೊಬಹುದು. ನೀವು ಬನ್ನಿ, ಇದನ್ನ ಹೇಗೆ ಮಾಡೋದು ಯಾವ ತರ ಅಂತ ಹೇಳ್ಕೊಡ್ತೀನಿ. ಜಸ್ಟ್ 2 ಮಿನಿಟ್ಸ್ ಸಾಕಿದ್ನ ರೆಡಿ ಮಾಡ್ಕೊಳ್ಳೋದಕ್ಕೆ. ಗೈಸ್, ಇದನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ, ಈ ತರ ಒಂದು ಅರಿಯೋ ಕಲ್ಲು ಮತ್ತೆ ಈ ಅಳಲೆಕಾಯಿ ಇದೆರಡು ಇದ್ರೆ ಸಾಕಾಗುತ್ತೆ. ಇದಕ್ಕೆ ಈ ತರ ಸ್ವಲ್ಪ ನೀರು ನೋಡಿ, ಈ ತರ ನೀರು ಮಿಕ್ಸ್ ಮಾಡ್ಕೊಂಡು ಈ ತರ ಅರಿಬೇಕು ನಾವು. ಇದಕ್ಕೆ ಏನಂತಾರೆ ಗೊತ್ತಿಲ್ಲ, ನಮ್ಮ ಕಡೆ ಅರಿಯೋದು ಅಂತಾರೆ. ಗೈಸ್, ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಕಾಯಿ ನಿಮಗೆ ತುಂಬಾ ಸಲ ಯೂಸ್ ಆಗುತ್ತೆ. ತುಂಬಾ ಸಲ ಅಂದ್ರೆ ಒಂದು 10-15 ಸಲ ಬೇಕಾದ್ರೆ ನೀವು ಇದನ್ನ ಯೂಸ್ ಮಾಡ್ಕೊಬಹುದು. ನೋಡಿ, ಇಷ್ಟಕ್ಕೆ ಎಷ್ಟೊಂದು ಪೇಸ್ಟ್ ರೆಡಿ ಆಯ್ತು ಇಲ್ಲಿ. ಇವಾಗ ನೋಡಿ, ಈ ತರ ಪೇಸ್ಟ್ ರೆಡಿ ಆಗುತ್ತೆ. ನೋಡಿ, ಈ ಪೇಸ್ಟ್ನ ಈ ತರ ತಗೊಂಡು ನೋಡಿ ನಿಮ್ಮ ಕಣ್ಣಿನ ಕೆಳಭಾಗದಲ್ಲಿ ನಿಧಾನಕ್ಕೆ ಅಪ್ಲೈ ಮಾಡ್ಕೊಬೇಕು. ಇದನ್ನ ಕಣ್ಣಿನ ಒಳಗಡೆ ಎಲ್ಲ ಹಚ್ಕೊಬೇಡಿ, ಇಲ್ಲಿ ಕೆಳಗಡೆ ಅಷ್ಟೇ ನಿಧಾನಕ್ಕೆ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಆಗಿರುತ್ತೋ ಅಲ್ಲೆಲ್ಲ ಅಪ್ಲೈ ಮಾಡ್ಕೊಳ್ಳಿ. ಗೈಸ್, ನೀವು ಇದನ್ನ ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಇಲ್ಲ, ನೀವು ಯಾವಾಗ ಫ್ರೀ ಇರ್ತೀರೋ ಅವಾಗ ಅಪ್ಲೈ ಮಾಡ್ಕೊಬೋದು. ಇದನ್ನ ಬೆಳಗ್ಗೆನೇ ಮಾಡಬೇಕು, ನೈಟೇ ಮಾಡ್ಬೇಕಂತ ಏನಿಲ್ಲ, ಯಾವಾಗ ಬೇಕಾದರೂ ಅಪ್ಲೈ ಮಾಡ್ಕೊಬೋದು. ನೋಡಿ, ಈ ಥರ ಅಪ್ಲೈ ಮಾಡಿಕೊಂಡ್ರೆ ನೋಡಿ ಹೀಗೆ ಕಾಣಿಸುತ್ತೆ. ಇದನ್ನ ಹಾಗೆ ಒಣಗೋದಕ್ಕೆ ಬಿಟ್ಟು ಆಮೇಲೆ ವಾಶ್ ಮಾಡಿದ್ರೆ ಆಯಿತು. ಒಂದು 10 ನಿಮಿಷ ಇಲ್ಲ 20 ನಿಮಿಷ ಬಿಟ್ಟು ವಾಶ್ ಮಾಡಿದ್ರೆ ಸಾಕು. ಗೈಸ್, ಈ ಹೋಮ್ ರೆಮಿಡಿ ನೀವು ತಪ್ಪದೆ ಒಂದು ವಾರ ತನಕ ಯೂಸ್ ಮಾಡಿ ನೋಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಗೈಸ್, ಡಾರ್ಕ್ ಸರ್ಕಲ್ಸ್ ಆಗಿದೆ ಅಂತ ಯಾರು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಇದೆಲ್ಲರಲ್ಲೂ ಕಾಮನ್ನೇ. ನೀವು ನಿದ್ರೆ ಕಡಿಮೆ ಮಾಡೋದ್ರಿಂದ, ಫೋನ್ ಜಾಸ್ತಿ ಯೂಸ್ ಮಾಡೋದ್ರಿಂದ, ಅಂದ್ರೆ ನೀವು ಫೋನ್ ಯೂಸ್ ಮಾಡ್ತಿರ್ತೀರಾ, ಆಫೀಸಲ್ಲಿ ವರ್ಕ್ ಮಾಡೋರು ಸ್ಕ್ರೀನ್ ಮುಂದೆ ಕೂತ್ಕೊಂಡಿರ್ತೀರಾ, ಇಂಥವ್ರಿಗೆ ಜಾಸ್ತಿ ಆಗುತ್ತೆ. ಫುಡ್ ಮೇಲೂ ಡಿಪೆಂಡ್ ಆಗುತ್ತೆ. ಇಲ್ಲ ನೀವೇನಾದ್ರೂ ತುಂಬಾ ಟೆನ್ಷನ್ ತಗೊಂತೀರಾ ಅಂತ ಹೇಳಿದ್ರೆ ನಿಮ್ಗೆ ಪಕ್ಕ ಡಾರ್ಕ್ ಸರ್ಕಲ್ಸ್ ಆಗುತ್ತೆ. ಐ ಹೋಪ್ ಗೈಸ್ ನಿಮ್ಗೆ ಈ ಹೋಮ್ ರೆಮಿಡಿ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಗೈಸ್, ನಿಮ್ಗೆ ಏನಾದ್ರೂ ವಿಡಿಯೋ ಇಷ್ಟ ಆಗಿದೆ, ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಹಾಗೆ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಏನಾದರೂ ಒಂದು ಒಳ್ಳೆ ಹೋಮ್ ರೆಮಿಡಿ ಜೊತೆ ಬರ್ತೀನಿ. ಸೊ ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬೈ ಬೈ.